ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಮಾರ್ಚ್ 31ಕ್ಕೆ ಹಳೆ ಫಿನಾನ್ಷಿಯಲ್ ಇಯರ್ ಮುಗಿದು ಏಪ್ರಿಲ್ 1ಇಂದ ಹೊಸ ಫಿನಾನ್ಷಿಯಲ್ ಇಯರು ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಸುಮಾರು ಜನಕ್ಕೆ ಶ್ರೀಮಂತ ಆಗಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಶ್ರೀಮಂತ ಆಗೋದು ಹೇಗೆ ಮತ್ತು ಶಾಶ್ವತ ಸಂಪತ್ತನ್ನು ಗಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ತಿಳ್ಕೊಳ್ಳೋಕ್ಕೆ ಉತ್ಸುಕರಾಗಿದ್ದೀರಾ? ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕ ಸುಮಾರು 100 ವರ್ಷದ ಹಿಂದೆ ಪ್ರಿಂಟ್ ಆಗಿದ್ದು, ಬಟ್ ಕಂಟೆಂಟು ಇವತ್ತಿಗೂ ವ್ಯಾಲಿಡ್ ಇದೆ. ಬಟ್ ಈ ಪುಸ್ತಕದ ಕತೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಈ ಜೇಡಿ ಮಣ್ಣಿನ ಹಲಗೆ ಮೇಲೆ ಬರೆದಿದ್ರಂತೆ. ಅದನ್ನು ಹುಡುಕಿ ಹೆಕ್ಕಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ 1926ರಲ್ಲಿ ಈ ಪುಸ್ತಕನ ಪಬ್ಲಿಷ್ ಮಾಡ್ತಾರೆ. ಹಣಕಾಸು ವಿಭಾಗದಲ್ಲಿ ಈ ಪುಸ್ತಕ ನನ್ನ ಫೇವ್ರೆಟ್ಟು. ನಿಮಗೂ ಈ ಪುಸ್ತಕ ಫ್ರೀ ಆಗಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲಿ ಹೇಗೆ ನೀವು ಫ್ರೀಯಾಗಿ ಈ ಪುಸ್ತಕನ ತಗೋಬೋದು ಅನ್ನೋದನ್ನು ತಿಳಿಸ್ತೀವಿ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕ ದಿ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್. ಲೇಖಕರು ಜಾರ್ಜ್ ಎಸ್ ಕ್ಲಾಸನ್, ಪ್ರಕಾಶಕರು FB ಪಬ್ಲಿಷಿಂಗ್. ಪುಟಗಳು 160, ಬೆಲೆ $119. ಜಾನ್ರ ಹಣಕಾಸು. ಈ ಪುಸ್ತಕದ ಕತೆ ಪ್ರಾಚೀನ ಬ್ಯಾಬಿಲೋನ್ನಲ್ಲಿ ನಡೆದಂಥದ್ದು. ಹಣಕಾಸಿನ ಜ್ಞಾನ ಮತ್ತು ಸಂಪತ್ತನ್ನು ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆ ತುಂಬ ಸರಳವಾಗಿ ಬಟ್ ಅಷ್ಟೇ ಎಫೆಕ್ಟಿವ್ ಆಗಿ ಈ ಪುಸ್ತಕ ನಮಗೆ ತಿಳಿಸ್ಕೊಡುತ್ತೆ. ಬನ್ನಿ 5 ನಿಮಿಷದಲ್ಲಿ ಈ ಪುಸ್ತಕದ ಸಾರಾಂಶವನ್ನು ತಿಳ್ಕೊಳ್ಳೋಣ. ಸಾವಿರಾರು ವರ್ಷಗಳ ಹಿಂದೆ ಈ ಪುಸ್ತಕ ಎಷ್ಟು ಪ್ರಸ್ತುತವಾಗಿತ್ತೋ ಈಗಲೂ ಕೂಡ ಅಷ್ಟೇ ಪ್ರಸ್ತುತವಾಗಿದೆ. ಕಥೆಯು ಆರ್ಕಡ್ನ ಸುತ್ತುತ್ತೆ. ಈತ ಬ್ಯಾಬಿಲೋನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ. ಫಸ್ಟು ಬಡತನದಲ್ಲಿರ್ತಾನೆ, ಆಮೇಲೆ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಸೊ ಇವನ ಹತ್ರ ಬಡತನದಲ್ಲಿದ್ದ ಅವನ ಫ್ರೆಂಡ್ಸ್ ಬಂದ್ಬಿಟ್ಟು, ನೀನು ಹೇಗೆ ಶ್ರೀಮಂತ ಆದೆ, ನಮಗೂ ಆ ಜ್ಞಾನವನ್ನು ಸ್ವಲ್ಪ ಹಂಚು, ನಾವು ಶ್ರೀಮಂತರಾಗ್ತೀವಿ ಅಂತ ಹೇಳ್ತಾನೆ. ಆವಾಗ ಆರ್ಕಡ್ ಬ್ಯಾಬಿಲೋನ್ನ ಶ್ರೀಮಂತ ಬಡ್ಡಿ ವ್ಯಾಪಾರಿ ಆಲ್ಗೆಮಿಸಿಂದ ತಾನು ಕಲಿತ ಪಾಠವನ್ನು ಈ ಫ್ರೆಂಡ್ಸಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆರ್ಕಡ್ 7 ಸರಳ ನಿಯಮಗಳನ್ನ ತನ್ನ ಫ್ರೆಂಡ್ಸಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇ 7 ಕ್ಯೂರ್ಸ್ ಫಾರ್ ಲೀನ್ ಪರ್ಸ್. ಮೊದಲನೇ ನಿಯಮ, ನಿಮ್ಮ ಸಂಪಾದನೆಯ 10%ಅನ್ನು ಉಳಿಸಿ. ಉದಾಹರಣೆಗೆ ನೀವು 10 ಕಾಯಿನ್ ದುಡಿತಾ ಇದ್ದರೆ 1 ಕಾಯಿನ್ ಸೇವ್ ಮಾಡಿ ಅಂತಾನೆ ಆರ್ಕಡ್. ಈ ನೀವು ಸೇವ್ ಮಾಡ್ತಿರಲ್ಲ 10%, ಅದೇ ನಿಮ್ಮ ವೆಲ್ತ್ ಜನ್ರೇಷನ್ಗೆ ನೀವು ಇಡ್ತಿರೋ ಫೌಂಡೇಶನ್ನು. ಎರಡನೇ ನಿಯಮ, ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ಆಸೆಗೂ ಅಗತ್ಯತೆಗಳಿಗೂ ಡಿಫ್ರೆನ್ಸ್ ನೀವು ತಿಳ್ಕೋಬೇಕು. ನೀವು ಖರ್ಚು ಮಾಡೋಕ್ಕೂ ಮುಂಚೆ ನಿಮ್ಮ ತಿಂಗಳ ಬಡ್ಜೆಟನ್ನು ನೀವು ರೂಪಿಸ್ಕೋಬೇಕು. ಮತ್ತು ನಿಮ್ಮ ಖರ್ಚು ನಿಮ್ಮ ಆದಾಯವನ್ನು ಮೀರದೇ ಇರೋ ಹಂಗೆ ನೀವು ನೋಡ್ಕೋಬೇಕು. ಕೆಲಸಕ್ಕೆ ಬರೆದಿರೋ ಖರ್ಚುಗಳಂತೂ ನೀವು ಮಾಡಲೇಬಾರ್ದು. ಮೂರನೇದು, ನಿಮ್ಮ ಹಣವನ್ನು ಹೂಡಿಕೆ ಮಾಡಿ. ನೀವು ಹಣವನ್ನೇನೋ ಉಳಿಸ್ತೀರ, ಅದರಿಂದ ನೀವು ದುಡಿತಾ ಇಲ್ಲ ಅಂದರೆ ಆ ಹಣ ಅಷ್ಟು ಉಪಯೋಗಕ್ಕೆ ಬರಲ್ಲ. ಆದ್ದರಿಂದ ನಿಮ್ಮ ಹಣ ನಿಮಗೆ ಹಣವನ್ನು ತಂದುಕೊಡ್ಬೇಕು, ಆ ಕಡೆ ಹೂಡಿಕೆ ಮಾಡಿ. 4ನೇ ನಿಯಮ, ನಿಮ್ಮ ಬಂಡವಾಳವನ್ನು ರಕ್ಷಿಸಿ. 3ನೇ ನಿಯಮದಲ್ಲಿ ಹೇಳಿದ್ವಿ ಹೂಡಿಕೆ ಮಾಡಿ ಅಂತ. ಹಾಗಂದ್ಬಿಟ್ಟು ನಿಮಗೆ ಗೊತ್ತಿಲ್ಲದೇ ಇರೋ ಫೀಲ್ಡಲ್ಲಿ ಯಾರ್ಯಾರನ್ನೂ ನಂಬ್ಕೊಂಡು ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ನೀವು ಆ ವಿಷಯದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಆಮೇಲೆ ಅದರ ರಿಸ್ಕು ಬೆನಿಫಿಟ್ಸ್ನ ಅನಲೈಸ್ ಮಾಡಿ ಅದರಲ್ಲಿ ಹೂಡಿಕೆ ಮಾಡಬೇಕು. 5ನೇ ನಿಯಮ, ನಿಮ್ಮ ಮನೆಯನ್ನು ಲಾಭದಾಯಕ ಹೂಡಿಕೆಯನ್ನಾಗಿ ಮಾಡಿ. ಆರ್ಕಡ್ ಹೇಳ್ತಾನೆ, ಬಾಡಿಗೆ ಮನೆಯಲ್ಲಿ ಇರೋದಕ್ಕಿಂತ ಸ್ವಂತ ಮನೆಯಲ್ಲಿ ಇರೋದು ಬೆಟರ್ ಅಂತ. 6ನೇ ನಿಯಮ, ಭವಿಷ್ಯದ ಆದಾಯಕ್ಕಾಗಿ ಸಿದ್ಧರಾಗಿ. ಅಂದರೆ ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗು ನೀವು ಈಗಲಿಂದನೇ ಮಾಡಿ. ಇವತ್ತು ಕೆಲಸ ಮಾಡ್ತಾ ಇರ್ತೀವಿ, ದುಡ್ಡು ಬರ್ತಾ ಇರುತ್ತೆ, ಖರ್ಚು ಹೇಗೋ ನಡೆದೋಗ್ಬಿಡುತ್ತೆ. ಬಟ್ ಮುಂದೆ ನಾವು ಕೆಲಸ ಮಾಡದೇ ಇದ್ದಾಗ್ಲೂ ನಮಗೆ ಆದಾಯ ಬರಬೇಕು, ಆ ಥರ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ. 7ನೇ ನಿಯಮ, ನಿರಂತರವಾಗಿ ಕಲಿಯಿರಿ ಹಾಗೂ ನಿಮ್ಮ ಜ್ಞಾನವನ್ನು ಸುಧಾರಿಸ್ಕೊಳ್ಳಿ. ಈಗ ನೀವು ಏನೋ ಒಂದು ಕೆಲಸ ಮಾಡ್ತಿರ್ತೀರ, ನನಗೆಲ್ಲ ಬರುತ್ತೆ ಅಂತ ನೀವು ಸುಮ್ಮನೆ ಕೂರೋ ಹಾಗಿಲ್ಲ. ಅದರಲ್ಲಿ ಹೊಸದು ಏನು ಬರುತ್ತೆ ಅದನ್ನು ತಿಳ್ಕೊಂಡು ನೀವು ಕಲಿತಾ ಹೋಗಬೇಕು. ಮತ್ತು ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು ನಾವು ಪ್ರತಿದಿನ ಉತ್ತಮವಾಗಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ನೀವು ಈ ಪುಸ್ತಕನ ಫ್ರೀಯಾಗಿ ತೊಗೋಬೋದು ಅಂತ. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅಂದರೆ
ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಈಗ ಈ ಪುಸ್ತಕನ ಫ್ರೀಯಾಗಿ ಹೆಂಗೆ ತೊಗೊಳ್ಳೋದು ಅಂದರೆ, ಈ ವಿಡಿಯೋಗೆ ಈ ಪುಸ್ತಕ ನನಗೆ ಬೇಕು ಅಂತ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ ಅದೃಷ್ಟಶಾಲಿಗಳಲ್ಲಿ ಒಬ್ಬರಿಗೆ ನಾವು ಈ ಪುಸ್ತಕವನ್ನು ಫ್ರೀಯಾಗಿ ಕೊಡ್ತೀವಿ. ಈ ಆ್ಯಕ್ಟಿವಿಟಿಲಿ ಭಾಗವಹಿಸೋಕ್ಕೆ ಏಪ್ರಿಲ್ 20ನೇ ತಾರೀಕು ಲಾಸ್ಟ್ ಡೇಟು. ಕಮೆಂಟ್ ಮಾಡ್ತೀರಾ ಅಲ್ವಾ? ಇದ್ರ ಜೊತೆ ಆರ್ಕಾಡ್ ನಿಮ್ಮ ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತಾರೆ. ಮೊದಲನೇ ಟಿಪ್ಪು, ಚಕ್ರಬಡ್ಡಿ. ಈ ಚಕ್ರಬಡ್ಡಿ ಪವರ್ ಹೇಗಿರುತ್ತೆ ಅಂದರೆ, ಅದು ನಿಮಗೆ ಗೊತ್ತೇ ಆಗಲ್ಲ. ಕಾಲಾನಂತರ ನೀವು ಮಾಡಿರೋ ಸಣ್ಣ ಇನ್ವೆಸ್ಟ್ಮೆಂಟು ದೊಡ್ಡ ಅಮೌಂಟಾಗಿ ಕನ್ವರ್ಟ್ ಆಗಿರುತ್ತೆ. ಉದಾಹರಣೆಗೆ ನೀವೆಲ್ಲ 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ನಿಮಗೆ 2 ರೂಪಾಯಿ ಬಡ್ಡಿ ಬರುತ್ತೆ. ನೀವು ಆ ಬಡ್ಡಿನ ಖರ್ಚು ಮಾಡದೆ ಮತ್ತೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. 2 ರೂಪಾಯಿ ಸಣ್ಣ ಅಮೌಂಟ್ ಅಂತ ಅನ್ನಿಸ್ಬೋದು, ಬಟ್ ಆಫ್ಟರ್ ಎ ಪೀರಿಯಡ್ ಆಫ್ ಟೈಮ್ ಅದು ನಿಮಗೆ ಒಂದು ದೊಡ್ಡ ಅಮೌಂಟಾಗಿ ಕನ್ವರ್ಟ್ ಆಗಿರುತ್ತೆ. ಇದಕ್ಕೆ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರೀತಾರೆ. ಎರಡನೇ ಟಿಪ್ಪು, ಜ್ಞಾನದಿಂದ ಹೂಡಿಕೆ ಮಾಡೋದು ತುಂಬ ಇಂಪಾರ್ಟೆಂಟು. ನಮಗೆ ಅರ್ಧಂಬರ್ಧ ತಿಳ್ಕೊಂಡು ಓಕೆ ಇಲ್ಲ ಇನ್ಯಾರೋ ಹೇಳಿದ್ರು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಮಾಡೋಕ್ಕೆ ಹೋಗಬಾರ್ದು. ಮೂರನೇ ಟಿಪ್ಪು, ಯಾವಾಗಲೂ ನಿಮ್ಮ ಸ್ವಂತ ಜ್ಞಾನವನ್ನು ಮತ್ತು ನಿಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ನ ನಂಬಿ ನೀವು ಇನ್ವೆಸ್ಟ್ ಮಾಡಬೇಕು. ನಾಲ್ಕನೇ ಟಿಪ್ಪು, ಸಾಲ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅಗತ್ಯ ಇದ್ದಾಗ ಮಾತ್ರ ನೀವು ಸಾಲ ಮಾಡಬೇಕು. ಐದನೇ ಟಿಪ್ಪು, ಹೆಚ್ಚಿನ ಲಾಭದ ಆಸೆ ತೋರಿಸೋ ಅಪಾಯಕಾರಿ ಇನ್ವೆಸ್ಟ್ಮೆಂಟ್ಗಳಿಂದ ದೂರ ಇರಿ. ಟೂ ಗುಡ್ ಟು ಬಿ ಟ್ರೂ ಅಂತ ನಿಮ್ಗೆ ಅನಿಸಿದ್ರೆ ಅದು ಡೆಫಿನೆಟಾಗಿ ಸ್ಕ್ಯಾಮ್ ಆಗಿರುತ್ತೆ. ಈ ಪುಸ್ತಕ ನೀವು ಫೈನಾನ್ಷಿಯಲ್ ಫ್ರೀಡಮ್ನ ಹೇಗೆ ಸಾಧಿಸ್ಬೋದು ಅನ್ನೋದನ್ನು ಸರಳ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ ಮೂಲಕ ತಿಳಿಸ್ಕೊಡುತ್ತೆ. ನೀವು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬಹುದು ಮತ್ತು ಸಂಪತ್ತನ್ನು ಗಳಿಸಬಹುದು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾದರೂ ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ಸೋಮವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮೆದುರಿಗೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.